ವೈನಾಡಿನ ಮೇಲೆ ಸಿದ್ದು ಸರ್ಕಾರಕ್ಕೆ ಬೆಟ್ಟದಷ್ಟು ಪ್ರೀತಿ. ಮನೆಗೆ ನೋಡಿದ್ರೆ ಮಾರಿ, ಊರಿಗೆ ಉಪಕಾರಿ ಆಗ್ತಾ ಇದೆಯಾ ಸರ್ಕಾರ? ಆನೆ ದಾಳಿಗೆ ಸತ್ತವರಿಗೆ 15 ಲಕ್ಷ ಪರಿಹಾರ. ಇದೀಗ ಟೂರು ಬೇರೆ. ಪ್ರಿಯಾಂಕಾ ಮೆಚ್ಚಿಸಲು ಹೊರಟಿದ್ಯಾ ಆಗಿದ್ರೆ ಸಿದ್ದು ಸರ್ಕಾರ? ವೈನಾಡಿನ ಮೇಲೆ ಸಿದ್ದು ಸರ್ಕಾರಕ್ಕೆ ಯಾಕಿಷ್ಟು ಬೆಟ್ಟದಷ್ಟು ಪ್ರೀತಿ? ಮನೆಗೆ ಮಾರಿ ಆಗ್ತಾ ಇದೆ, ಊರಿಗೆ ಮಾತ್ರ ಉಪಕಾರಿ ಆಗ್ತಾ ಇದೆ. ಆನೆ ದಾಳಿಗೆ ಸತ್ತವರಿಗೆ 15 ಲಕ್ಷ ಪರಿಹಾರ ಗೊತ್ತಿದೆ. ಈಗ ಟೂರ್ ಪ್ಲಾನ್ ಬೇರೆ. ಪ್ರಿಯಾಂಕಾ ಮೆಚ್ಚಿಸಲು ಹೊರಟಿದ್ಯಾ ಸಿದ್ದು ಸರ್ಕಾರ? ಈಗ TDCಯಿಂದ ವೈನಾಡಿಗೆ ವಿಶೇಷವಾದಂಥ ಟೂರ್ ಪ್ಲಾನ್ ಆಗಿದೆ. ಸರ್ಕಾರದ ನಿರ್ಧಾರದ ವಿರುದ್ಧವಾಗಿ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗ್ತಿದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ವೈನಾಡಿನ ಮೇಲೆ ಸಿದ್ದು ಸರ್ಕಾರಕ್ಕೆ ಯಾಕಿಷ್ಟೊಂದು ಪ್ರೀತಿ? ಇಲ್ಲೆಲ್ಲೂ ಜಾಗ ಇಲ್ಲಿದೆ, ಇಲ್ಲಿಗೆ ಮಾರಿ ಆಗ್ಬಿಡೋದು, ಊರಿಗೆಲ್ಲ ಉಪಕಾರಿ ಆಗುವಂಥದ್ದು. ಫಸ್ಟ್ ಇಲ್ಲಿ ನೋಡಬೇಕಾಗಿತ್ತು. ಅದನ್ನು ಬಿಟ್ಟು ನೋಡಿ, ಈಗ ಟೂರ್ ಪ್ಲಾನ್ ಬೇರೆ, 15 ಲಕ್ಷ ಪರಿಹಾರ ಬೇರೆ. ಆನೆ ದಾಳಿ ಸತ್ತವ್ರಿಗೆ, ಅಲ್ಲಿ ಸತ್ತವ್ರಿಗೆ ಇಲ್ಲಿ 15 ಲಕ್ಷದ ಪ್ಲ್ಯಾನ್ ಬೇರೆ ಮಾಡ್ತಾರೆ ಇವರು. ಇಲ್ಲೆಲ್ಲೂ ಪ್ಲೇಸ್ಗಳಿಲ್ವ? ಇಲ್ಲಿ ಎಷ್ಟೊಂದು ಪ್ಲೇಸ್ಗಳಿದೆ, ಮೈಸೂರಂತೆ, ಚಿಕ್ಕಮಂಗ್ಳೂರಂತೆ ಪ್ಲೇಸ್ಗಳು ಬೇಕಾ? ಅದ್ಯಾಕೆ ಇಲ್ಲಿಗಿಲ್ಲದೆ ಅಲ್ಲಿಗೆ ಮಾಡಿಕೊಡುವಂಥದ್ದು ಅಂತ ಹೇಳಿ ಈಗಾಗಲೇ BJP ನಾಯಕರ ಕೆಂಗಣಿಗೂ ಕೂಡ ಗುರಿಯಾಗ್ತಾ ಇರುವಂಥದ್ದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಪ್ರಿಯಾಂಕಾ ಮೆಚ್ಚಿಸಬೇಕು ಅಂತ ಹೇಳಿ ಈ ರೀತಿಯಾಗಿ ಅವ್ರು ಹೇಳಿದಕ್ಕೆಲ್ಲ ಹೋಗುಟ್ಕೊಂಡು ವಾಕೆ ಅಂತ ಹೇಳ್ಕೊಂಡು ಬರ್ತಿದ್ದಾರೆ. ಹಾಗಿದ್ರೆ TDC ಟೂರ್, BJP ಶಾಸಕ ಸಿಮೆಂಟ್ ಮಂಜು ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ಪಕ್ಷದ ನಾಯಕರ ಓಲೈಕೆಗೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಹೇಳಿ. ಕರ್ನಾಟಕದಲ್ಲಿ ಅನೇಕ ಪ್ರಸಿದ್ಧ ಪ್ರವಾಸಿ ತಾಣ ಇದೆ. ವೈನಾಡಿಗೆ 3 ದಿನ TDCಯಿಂದ ಪ್ಯಾಕೇಜ್ ಕೊಟ್ಟಿದ್ದಾರೆ. ಇಲ್ಲಿರೋರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತದನ್ನ ಬಿಟ್ಟು ಅಲ್ಲಿ ಯಾಕೆ ಬೇರೆ ರಾಜ್ಯಕ್ಕೆ ಆರ್ಥಿಕ ಸಹಾಯವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ಯಾರನ್ನೋ ಒಲಿಸಲು ಈ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಗರಂ ಆಗಿದ್ದಾರೆ. ನಮ್ಮ ರಾಜ್ಯ ಬಿಟ್ಟು ಕೇರಳಕ್ಕೆ ಟೂರ್ ಕಳಿಸೋದು ಎಸ್ ಸರಿ, ನಮ್ಮ ರಾಜ್ಯದ ಪ್ರವಾಸಿಗರಿಗೆ ಮಾಹಿತಿಯನ್ನು ನೀಡಿ ಬರುವಂತೆ ಮಾಡಬೇಕು. ಅದನ್ನು ಬಿಟ್ಟು ಇವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಬೇರೆಯವ್ರಿಗೆ ಯಾಕೆ ಆರ್ಥಿಕವಾಗಿ ಸಬಲೀಕರಣವಾಗಿ ಮಾಡಬೇಕು? ಇಲ್ಲೇ ಎಷ್ಟೊಂದು ಪ್ಲೇಸ್ಗಳಿದೆ ಅಲ್ವಾ, ಇಲ್ಲೇ ಬರ್ಬೋದಾಗಿತ್ತ? ಸರ್ಕಾರದ ವಿರುದ್ಧ ಶಾಸಕ ಸಿಮೆಂಟ್ ಮಂಜು ಆಕ್ರೋಶ ಹೊರಹಾಕಿದ್ದಾರೆ. ನೋಡಿ, TDC ಟೂರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BJP ಶಾಸಕ ಸಿಮೆಂಟ್ ಮಂಜು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮ್ಮ ಪಕ್ಷದ ನಾಯಕರ ಓಲೈಕೆಗೆ ಕಾಂಗ್ರೆಸ್ ಮುಂದಾಗ್ತದೆ, ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರ ಅವರ ಕೃಪೆಯನ್ನು ತಗೊಳ್ಳಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಹೀಗೆಲ್ಲ ಮಾಡಬೇಕಾ ಇವರು? ಕರ್ನಾಟಕದಲ್ಲಿ ಅನೇಕ ಪ್ರಸಿದ್ಧವಾದಂತಹ ಪ್ರವಾಸಿ ತಾಣ ಇದೆ, ಎಷ್ಟು ಬೇಕು ಬೇಕಾದಷ್ಟಿದೆ ನಮ್ಮ ಕರ್ನಾಟಕದಲ್ಲಿ. ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾರೆ. ಅದನ್ನು ಬಿಟ್ಟು ಬೇರೆ ರಾಜ್ಯದ ಪ್ರವಾಸಿ ತಾಣಗಳಿಗೆ ಆರ್ಥಿಕವಾಗಿ ಅವ್ರನ್ನ ಯಾಕೆ ಸಬಲೀಕರಣ ಮಾಡಬೇಕು? ಫಸ್ಟ್ ನಮ್ಮ ನೋಡಬೇಕಲ್ವಾ? ಊರಿಗೆ ಮಾರಿ ಆಗುವಂಥದ್ದು ಯಾಕೆ? ಈಗ ಊರಿಗೆ ಫಸ್ಟ್ ನಮಗೆ ಮಾರಿಯಾಗಿ ಕಾಣುವಂಥದ್ದು, ಇನ್ನೊಬ್ರನ್ನ ಉದ್ಧಾರ ಮಾಡ್ಲಿಕ್ಕೆ ಹೋಗುವಂಥದ್ದು, ಇದು ಯಾಕೆ ಬೇಕು ಈ ಕೆಲಸಗಳು ಅಂತ ಹೇಳಿ ಆಕ್ರೋಶಕ್ಕೆ ಇದು ಕಾರಣವಾಗ್ತಾ ಇದೆ. ಇಲ್ಲಿರೋರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು, ಬೇರೆ ರಾಜ್ಯಕ್ಕೆ ಆರ್ಥಿಕ ಸಹಾಯವನ್ನು ಮಾಡುವಂತಹ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಯಾರನ್ನೋ ಒಲಿಸ್ಲಿಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ಯಾರನ್ನ? ಹೈಕಮಾಂಡ್ ನಾಯಕರನ್ನ ಅಷ್ಟೇ ಅಂತ ಹೇಳಿ ಅವರು ಗರಂ ಆಗಿದ್ದಾರೆ. ನಮ್ಮ ರಾಜ್ಯ ಬಿಟ್ಟು ಕೇರಳಕ್ಕೆ ಟೂರ್ ಕಳಿಸೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರು. ನಮ್ಮ ರಾಜ್ಯದ ಪ್ರವಾಸಿಗರಿಗೆ ಮಾಹಿತಿಯನ್ನು ನೀಡಿ ಬರಬೇಕು ಅಂತ ಹೇಳಿ ಮಾಡಬೇಕು. ಅದನ್ನು ಬಿಟ್ಟು ಇವರು ಇನ್ನೊಬ್ರಿಗೆ ಯಾಕೆ ಲಾಭ ಮಾಡಿಕೊಡ್ಬೇಕು? ನಮಗೆ ಸಂಕಟದಲ್ಲಿ ಇರಿಸಿ ಯಾಕೆ ಹಿಂಗೆ ಮಾಡಬೇಕು ಅನ್ನೋದು ಸಿಮೆಂಟ್ ಮಂಜು ಅವರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತಹ ವಿಚಾರ.